ಏನಜ್ಜ ಅಲ್ಲೇ ಟೀ ಕುಡ್ದು ಬಂದೆ, ಒಂದು ಬೀಡಿದ್ರೆ ಕೊಡಜ್ಜ ಸೇದನ ಈ ಸೊಳಿಗೆ. ಅಯ್ಯೋ ನಾನು ರಾತ್ರಿ ಒಂದು ಕೊಟ್ಟು ತಾಣಿದ್ದೆ ಕಣಜ್ಜ, ಯಾಕಂದ್ರೆ ಇದು ಬರಲಿಲ್ಲ. ಅದಕ್ಕೆ ರಾತ್ರಿ ಎಲ್ಲ ಕುತ್ಕೊಂಡು ಸೇದ್ದೆ. ಇವಾಗ ತಾವನ ಅಂತ ನೋಡಿದ್ರೆ ಇನ್ನು ಅಂಗಡಿಗೆ ಅವ್ರ ಅಂಗಡಿಗೆ ಇರಲಿಲ್ಲ. ಬರೀ ಟೀ ಒಂದು ಕುಡಿದು ಬಂದಪ್ಪ ಇಟ್ಲ ಬಿಸಿಲಿಗೆ. ಯಾರ್ಯಾರು ಬರ್ಲಿಲ್ಲ ಕಣಜ್ಜ, ನಾನು ಬೀಡಿ ಇಸ್ಕೊಂಬನಂದ್ರು. ನಾನು ನಮ್ಮ ಅಜ್ಜಿ ಬೀಡಿ ಸೇದಿದ್ರೆ ಗುಣ್ತಾಳ ಅಜ್ಜಿ ವಾಸನೆ ಅಂತ. ಅಯ್ಯೋ ಎಣ್ಣೆ ಕುಡಿದ್ರೇನು ವಾಸನೆ ಇರಲ್ಲ, ಈ ಬೀಡಿ ಸೇದಿರಂತೂ ವಾಸನೆ ವಾಸನೆ ಅಂತ ಬಡ್ಕೊಂತಿರ್ತಾರೆ ಈ ಹೆಂಗಸ್ರಂತೂ. ನಮ್ಮ ಅಜ್ಜಿನ ಹಂಗೆ ವರ್ಷಾಡುತ್ತಂಗೆ. ನಾನು ಅಜ್ಜಿ ಬೀಡಿ ತತ್ತಾರಜ್ಜಿ ಅಂತ ಎಳೆಡ್ಕೆ ತರಕ್ಕೆ ಹೋಗುತ್ತಲ್ಲ, ಅವಾಗ ಬೀಡಿ ತತ್ತಾರಜ್ಜಿ ಅಂತ ಹೇಳಿದ್ರೆ ಅವಾಗ ನೀರಾಡುತ್ತಾವ ಅಜ್ಜಿ. ಯಾವ ಸಜ್ಜ ದಿನಕ್ಕೆ ಕೊಡ್ಸ ದಿನಕ್ಕೆ ಒಂದು ಕೊಟ್ಟ 2 ಕೊಟ್ಟು ಸೇತೀಯ, ನಿನಗೇನು ಅದಕ್ಕೇನು ಅತಿಮಿತಿ ಬೇಡವೆ ಅಂತ. ಆಗ ಅಲ್ಲಿ ಯಾರು ಸಿದ್ದಣ್ಣ ಬರಂಗ ಇದ್ದಾನೆ, ಸಿದ್ದಣ್ಣ ಮಾತಾಡ್ಸೋಂತ ಇರ್ತಾವೆ ಇಸ್ಕೊಂಬನ್ ಇಬ್ರು ಒಂದೊಂದ. ಲೋ ಸಿದ್ಧ ಬಾರಲೇ, ಎಲ್ಗೆ ಹೋಗ್ತಾ ಇದೆಯಾ? ಹೊತ್ತು ಮುಂಚೆ ಬಾರಲ್ಲ. ಅಯ್ಯೋ ಇವ ಅಜ್ಜನ್ ಬಂದಟ್ಲಾಗೆ ನೀನೇನಪ್ಪ ಆರಾಮಾಗ ಎಮ್ಮೆ ಕೊಟ್ಟಕ್ ಬಂದಿದೀಯ. ನಾನು ಇನ್ನ ರಪ್ತಾಗೆ ಐತೇನೋ ಒಂದಿನ ಎಮ್ಮೆ ಕೊಟ್ಟಕ್ ಬರೋಣ ಅಂತ ಹೋಗ್ತಿದ್ದೆ, ಯಾಕೆ ಮಾತಾಡ್ಸಿರಿ? ಅಯ್ಯೋ ಈ ಸೊಳಿಗೆ ಟೀ ಕುಡ್ದು ಬಂದ್ವಪ್ಪ ಇತ್ಲಾಗೆ. ಅವ ಅಂಗಡಿಗೆ ಬೀಡಿನೇ ಇರಲಿಲ್ಲ, ಅದಕ್ಕೆ ನಾನು ನಿಂತ ಒಂದು ಬೀಡಿ ಇಸ್ಕೊಂಬನಂತ ಕರೆದ್ವಪ್ಪ. ಇದ್ರೆ ಕೊಡ. ಅಯ್ಯೋ ಇಲ್ಲ ಕಣಜ್ಜ, ರಾತ್ರಿ ನಾನು ನಮ್ಮ ಎಮ್ಗೆ ಹೇಳಿದ್ದೆ ಒಂದು ಕಟ್ ಬೀಡಿ ತಗೊಂತ. ಎಮ್ಮನೂ 5 ರೂಪಾಯಿ ತಂದಿದ್ಲು, ಅವ್ರು 3 ಕೊಟ್ಟಿದ್ರು ಅಂಗಡಿಯರು. ನಾನು 3 ಸತಿ ಸೇದ್ದೆ, ಖಾಲಿ ಅದು. ನಾನು ತಾಗಬೇಕಾಯ್ತು. ಇವಾಗ್ಲೂ ಅಯ್ಯಮ್ಮನ ಅಂಗಡಿ ತಕ್ಕ ಹೋಗಿದ್ದೆ, ಅಯ್ಯಮ್ಮ ಇಲ್ಲ ಅಂದ್ಲು. ಯಾಕೆ ಇವತ್ತು ಬೀಡಿನ ತರಿಸಿಲ್ಲ ಅಲ್ವೇ? ಕಣಲ್ಲ ಪಾಪ, ಬೀಡಿ ಸೇಲ್ದಿದ್ದಕ್ಕೆ ಯಾತನ ತಾಳ್ಕೊಂಡಿದೀವಿ ನಮ್ಮಂಗಾಗುತ್ತೆ. ಟೀ ಕುಡಿದ್ರ ಎಟ್ಕೆ ಊಟ ಅದ್ದೆಟ್ಕೆ ಸೇರ್ತೀವಲ್ಲ, ಅದಕ್ಕೆ ಯಾತ ಕಾಳ್ಕೊಂಡಿದೀವಿ ನಮ್ಮಂಗಾಗುತ್ತೆ. ಆ ಪಾಂಡಪ್ಪನ ಅಂಗಡಿ ಬಾಗಿಲು ತೆಗ್ದಿಟ್ಟೇನಲ್ಲ ಪಾಪ. ನಾನು ನಮ್ಮ ಹುಡುಗನೆಲ್ಲ ಕಲಿಸ್ತಿದ್ದೆ ಅತ್ಲಾಗಿ. ಯಾಕೆ ಆಡಿರೋರು ಬೀಡಿ ಇಲ್ಲ ಬೀಡಿ ಇಲ್ಲ ಅಂತಾರಿ. ಯಾಕೊಂಡ್ ಮದ್ ನಂಗಡಿ ತೆಗ್ದಿತ್ತಪ್ಪ, ಅಜ್ಜಿ ಅಂಗಡಿ ಕೇಳ್ಬೇಕಾಯ್ತು. ಪಾಂಡದ್ ನಂಗಡಿ ಯಾಕೆ ಇವತ್ತು ತೆಗ್ದಿಲ್ಲ, ಅಜ್ಜಿ ತಗೈದವ ಇಲ್ವ ಕೇಳ್ಬೇಕಾಯ್ತು ಕಣಜ. ಅಯ್ಯೋ ಇನ್ನೊಂದು ಕ್ಷಣ ಲೇಟ್ ಆದ್ರೆ ಒಜ್ಜಿ ಹುಡಿಕೆಂಬತ್ತೈತಪ್ಪ, ನಾನು ಹೋಗ್ಬೇಕು. ಕಣಜ ನಡಿಯ ಜವಾಗನ ತಿರುಗಿ ಹುಡಿಕೆಂಬತ್ತಾರೆ. ಆಲೆ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೀರ, ಇನ್ನ ಉಂಡು ತಿರುಗಿ ಒಂದ್ಸಲಿ ಗೊತ್ತಿರಿ ಇಲ್ಲಿಗೆ ಅಂತ ಬೈತಾರೆ. ನಡಿಯ ಜವಾಗನ. ಅಯ್ಯೋ ನಾವು ಹೋಗ್ಬೇಕು ಕಣಜ, ನಿಮ್ಮಿಬ್ರಂದ್ರು ಆಲೆ ನೀವು ಹೊಲ್ತಕ್ ಕೊಟ್ಟಕ್ ಬಂದಿದ್ದೀರ, ಆಮೇಲೆ ಕೂತ್ಕೊಂಡು ಮಾತಾಡ್ತೀರ. ನಾನು ಇನ್ನ ಕೊಟ್ಟಕ್ ಬಂದಿರ್ತೀರಿ, ನಮ್ಮ ಮೈಮ್ ಬೈತಾಳೆ, ನಾನು ಹೋಗ್ಬೇಕು. ಹ್ಞೂ ಸರಿ ಕಣಜ್ಜ, ನಾನು ಹೋಗ್ಬೇಕು ಹೊಲ್ತಕ್ಕೆ. ನಮ್ಮ ಅಜ್ಜಿ ತಿರ್ಗಿ ಬೈತಾಳೆ. ನಾನು ಇನ್ನೂ ಎಮ್ಮೆ ಕೊಟ್ಟಕ್ಕೆ ಬಂದಿಲ್ಲ, ಆ ಹುಡುಗನ ಜೊತೆಗೆ ಹೋದ್ರೆ ಸುಮ್ಮನೆ ಹೋಗ್ಬೋದು. ಹೋಗು ಹೋಗು, ನಾನು ಆಲೆ ಕೊಟ್ಟಕ್ ಬಂದಿದ್ದೆ ದೇಸ್ಕೆಲೇನೆ. ನೀನೇನ ಕೊಟ್ಟಕ್ ಬಂದಿಲ್ವೇನೋ, ಹೋಗಿ ಕೊಟ್ಟಕ್ ಬರೋವು. ಹ್ಞೂ ಸರಿ ಕಣಜ್ಜ, ಹೋಗಿ ಕೊಟ್ಟಕ್ಕೆ ಬರ್ತೀನಿ ಹೇಳ್ರಿ ಅಪ್ಪನ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಾಗೆ ಇಲ್ಲಿ ಹಳ್ಳಿ ಕಟ್ಟೆ ಇತ್ತು. ನಮ್ಮೂರು ನಮಗೂ ನಮ್ಮ ಗಂಡಸರಿಗೂ ಎಲ್ಲರಿಗೂ ಇಲ್ಲಿ ಹಳ್ಳಿ ಕಟ್ಟೆ ಇದ್ಬಿಟ್ರೆ ಸಾಕು. ಬೆಳಗ್ಗೆ ಟೀ ಕುಡಿಯಕ್ಕೆ ಬಂದು ಬಿಸಿಲು ಕಾಸ್ಕೊಂಡು ಕರೆಕ್ಟಾಗಿ ಊಟ ಟೈಮಿಗೆ ಹೋಗ್ಬಿಡ್ತಾರೆ. ಊಟ ಉಂಡು ತಿರುಗೊಂಡು ಕೊಟ್ಟು ಬರ್ತಾರೆ. ಕುತ್ಕೊಂಡು ಬೈಗಾಗ ತಕ ಮಾತಾಡೋದೇನೆ. ಸೋಂಬೇರಿ ಕಟ್ಟೆ ಅಂತ ಇದೊಂದು ಇರುತ್ತೆ ಊರಾಗೆ, ಎಲ್ಲರೂ ನೋಡು. ಹಂಗೆ ನಿಮ್ಮೂರಾಗೂ ಇದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.